ಸ್ಯಾಂಡಲ್ವುಡ್ನ ಫೇಮಸ್ ನಟರಲ್ಲಿ ರಾಜೇಶ್ ನಟರಂಗ ಕೂಡ ಒಬ್ರು. ಅಮೃತಧಾರೆ ಸೀರಿಯಲ್ನಲ್ಲಿ ನಟಿಸಲು ಶುರು ಮಾಡಿದ್ಮೇಲೆ ಡುಮ್ಮು ಸರ್ ಅಂತಾನೆ ಫೇಮಸ್ ಆಗಿದ್ದಾರೆ. ಅಷ್ಟರ ಮಟ್ಟಿಗೆ ಆ ಪಾತ್ರ ಅವರಿಗೆ ಜನಪ್ರಿಯತೆಯನ್ನ ತಂದುಕೊಟ್ಟಿದೆ. ಸೀರಿಯಲ್ನಲ್ಲಿ ಗೌತಮ್ ಮಿಲಿಯನೇರ್ ಬಿಸ್ನೆಸ್ ಮ್ಯಾನ್. ಯಾವುದೇ ವ್ಯವಹಾರವನ್ನ ಫಟಾಫಟ್ ಅಂತ ಮಾಡಿ ಮುಗಿಸ್ತಾರೆ. ಆದ್ರೆ ಪ್ರೀತಿಯ ವಿಷಯ ಬಂದಾಗ ಮಾತ್ರ ಝೀರೋ ಇದ್ದ ಗೌತಮ್ ಈಗ ಪ್ರೀತಿಯಲ್ಲೂ ಹೀರೋ ಆಗಿದ್ದಾರೆ. ಅಂದ್ಹಾಗೆ ರಾಜೇಶ್ ಅವರ ಸೀರಿಯಲ್ ಪಾತ್ರದಂತೆ ರಿಯಲ್ ಲೈಫ್ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ನಿಜ ಜೀವನದಲ್ಲಿ ಗೌತಮ್ಗೆ ಮದ್ವೆ ಅನ್ನೋದೇ ದೊಡ್ಡ ಸವಾಲಾಗಿ ಹೋಗಿತ್ತಂತೆ. ಹುಡುಗಿ ಸಿಕ್ಕಿಲ್ಲ ಅಂತ ಮದ್ವೆಯೇ ಬೇಡ ಅಂದಿದ್ರಂತೆ ರಾಜೇಶ್. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಜೇಶ್ ನಟರಂಗ ನೈಜ ನಟನೆಯಿಂದಲೇ ಬಣ್ಣದ ಲೋಕದಲ್ಲಿ ಮಿಂಚುತ್ತಿರುವ ನಟ. ಕಿರುತೆರೆ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದ ರಾಜೇಶ್ ಈಗ ಡುಮ್ಮು ಸರ್ ಅಂತಾನೆ ಫೇಮಸ್ ಆಗಿದ್ದಾರೆ. ಅಮೃತಧಾರೆ ಸೀರಿಯಲ್ನಲ್ಲಿ ರಾಜೇಶ್ ನಟನೆಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಸೀರಿಯಲ್ ಕಥೆಯಂತೆ ರಾಜೇಶ್ ಅವರ ರಿಯಲ್ ಲೈಫ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಮದುವೆಯಾಗಲು ಹುಡುಗಿ ಸಿಕ್ಕಿಲ್ಲ ಅಂತ ಜೀವನದಲ್ಲಿ ಒಂಟಿಯಾಗಿರಲು ನಿರ್ಧರಿಸಿದ್ರಂತೆ. ಆ ಹೊತ್ತಲ್ಲೇ ರಾಜೇಶ್ ಬಾಳಿಗೆ ಚೈತ್ರ ಬೆಳಕಾಗಿ ಬಂದಿದ್ದಾರೆ. ಅಂದ್ಹಾಗೆ ರಾಜೇಶ್ ನಟರಂಗ ಅವರು 1973 ಏಪ್ರಿಲ್ 18ರಂದು ಬಾಂಬೆಯಲ್ಲಿ ಹುಟ್ಟಿದ್ರು. ಆದರೆ ಬೆಳೆದಿದ್ದು ಓದಿದ್ದೆಲ್ಲ ಬೆಂಗಳೂರಲ್ಲಿ. ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ BSc ಎಲೆಕ್ಟ್ರಾನಿಕ್ಸ್ ಓದಿದ್ದಾರೆ. ರಾಜೇಶ್ಗೆ ಕಲಿಕೆಯ ಜೊತೆಗೆ ನಟನೆಯಲ್ಲೂ ಆಸಕ್ತಿ ಇತ್ತು. ಹೀಗಾಗಿ ನಟನೆ ಕಲಿಯಬೇಕು ಅಂತ ನಟರಂಗ ರಂಗಸಂಸ್ಥೆಗೆ ಸೇರಿಕೊಂಡ್ರು. ಅದಾದ ಬಳಿಕ ದೆಹಲಿಗೂ ತೆರಳಿ ಅಲ್ಲಿಯೂ ತೆರೆ ಹಿಂದಿನ ಒಂದಷ್ಟು ಕೆಲಸಗಳನ್ನ ಕಲಿತುಕೊಂಡ್ರು. ಬೆಂಗಳೂರಿಗೆ ಬಂದು ನಿರ್ದೇಶಕರಾಗಿ, ನಿರ್ಮಾಣ ವ್ಯವಸ್ಥಾಪಕರಾಗಿಯೂ ಕೆಲಸ ಮಾಡಿದ್ರು. ಬಳಿಕ ಅಂದ್ರೆ 1998ರಲ್ಲಿ TN ಸೀತಾರಾಮ್ ಅವರ ನಿರ್ದೇಶನದ DD ಚಂದನದಲ್ಲಿ ಪ್ರಸಾರವಾಗ್ತಿದ್ದ ಮಾಯಾಮೃಗ ಸೀರಿಯಲ್ನಲ್ಲಿ ಶ್ರೀಧರ್ ಎಂಬ ಪಾತ್ರದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ರು. ಮಾಯಾಮೃಗ ಸೀರಿಯಲ್ ಸುದೀರ್ಘ ವರ್ಷಗಳ ಕಾಲ ಪ್ರಸಾರ ಕಂಡಿತು. ಅದಾದ ಬಳಿಕ 2003ರಲ್ಲಿ ವಿಜಯ ನಿರ್ದೇಶನದ ಗುಪ್ತಗಾಮಿನಿ ಸೀರಿಯಲ್ನಲ್ಲಿಯೂ ನಟಿಸಿದ್ರು. ಟಿವಿಯಲ್ಲಿ ಪ್ರಸಾರವಾದ ಈ ಸೀರಿಯಲ್ನಲ್ಲಿ ತೇಜಸ್ವಿ ಪಾತ್ರ ನೋಡುಗರ ಗಮನ ಸೆಳೆಯಿತು. ಅದಾದ ಬಳಿಕ ಅನೇಕ ಸೀರಿಯಲ್ಗಳಲ್ಲಿ ಪೋಷಕ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ರಾಜೇಶ್. ಇದರ ಜೊತೆಗೆ 2021ರಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರವಾದ ನಿನ್ನಿಂದಲೇ ಧಾರಾವಾಹಿಯನ್ನ ನಿರ್ಮಾಣ ಕೂಡ ಮಾಡಿದ್ರು ರಾಜೇಶ್. ಇನ್ನು ರಾಜೇಶ್ ನಟರಂಗ ಸೀರಿಯಲ್ ಮಾತ್ರವಲ್ಲ, ಸಿನಿಮಾಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ರಾಜೇಶ್ ನಟರಂಗ ಚಂದನವನಕ್ಕೆ ಕಾಲಿಟ್ಟಿದ್ದು 2002ರಲ್ಲಿ. ಇವರ ಮೊದಲ ಸಿನಿಮಾ ನಾಗರಹಾವು. ಅಲ್ಲಿಂದ ಇಲ್ಲಿವರೆಗೂ 80ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸದ್ಯ ಅಮೃತಧಾರೆ ಸೀರಿಯಲ್ನಲ್ಲಿ ಗೌತಮ್ ಮತ್ತು ಭೂಮಿಕಾ ಪ್ರೀತಿಗೆ ಮನಸೋಲದವರೇ ಇಲ್ಲ. ಇದ್ರೆ ಇಂಥ ಕಪಲ್ ಇರಬೇಕು ಅನ್ನುವವರೇ ಹೆಚ್ಚು. ಅದರಲ್ಲೂ ಇದ್ರೆ ಗೌತಮ್ನಂತಹ ಪತಿ ಇರಬೇಕು ಅಂತ ಯುವತಿಯರು ಬಯಸ್ತಿದ್ದಾರೆ. ಅಂದ್ಹಾಗೆ ರಾಜೇಶ್ ರಿಯಲ್ ಲೈಫ್ ನಲ್ಲಿಯೂ ಬೆಸ್ಟ್ ದಾಂಪತ್ಯ ಜೀವನ ನಡೆಸ್ತಾ ಇದ್ದಾರೆ. ರಿಯಲ್ ಲೈಫ್ ನಲ್ಲಿ ಚೈತ್ರ ಮಡದಿಯಾಗಿದ್ದು ಮಗಳು ಕೂಡ ಇದ್ದಾಳೆ. ಅಂದ್ಹಾಗೆ ರಾಜೇಶ್ಗೆ ಮದುವೆ ಆಗುವಂತ ಮನೆಯಲ್ಲಿ ತುಂಬಾ ಒತ್ತಾಯ ಮಾಡ್ತಿದ್ರು. ಆದ್ರೆ ಆ ಟೈಮ್ನಲ್ಲಿ ರಾಜೇಶ್ ಅವರಿಗೆ ಯಾರು ಹುಡುಗಿ ಕೊಟ್ಟಿರ್ಲಿಲ್ವಂತೆ. ಈ ಟೈಮ್ನಲ್ಲಿ ರಾಜೇಶ್ ಮದುವೆಯೇ ಬೇಡ ಅಂತ ಡಿಸೈಡ್ ಮಾಡಿದ್ರಂತೆ. ಆಗ ಸಂಬಂಧಿಕರ ಕಡೆಯಿಂದ ರಾಜೇಶ್ ಅವರಿಗೆ ಒಂದು ಫೋಟೋ ಬರುತ್ತೆ. ಮನೆಗೆ ಹೋಗಿ ಹುಡುಗಿ ನೋಡುವ ಶಾಸ್ತ್ರವನ್ನ ಕೂಡ ಮುಗಿಸ್ತಾರೆ. ಹುಡುಗಿ ಇಷ್ಟನೂ ಆಗ್ತಾರೆ. ಅಷ್ಟೊತ್ತಿಗೆ ನನ್ನ ಶೂಟಿಂಗ್ ಇದೆ ಅಂತ ರಾಜೇಶ್ ಅಲ್ಲಿಂದ ಹೊರಟು ಬಿಟ್ಟಿದ್ರಂತೆ. ಚೈತ್ರಾಗೂ ರಾಜೇಶ್ ಇಷ್ಟವಾಗಿದ್ರು. ಹಾಗೆ ಕಲಾವಿದ ಅನ್ನೋ ಕಾರಣಕ್ಕೆ ಮದುವೆಗೆ ಚೈತ್ರ ಮನೆಯವರು ಒಪ್ಪಿದ್ರಂತೆ. ರಾಜೇಶ್ ಪತ್ನಿ ಚೈತ್ರ ಸ್ನೇಹಿತರ ಜೊತೆ ಸೇರ್ಕೊಂಡು ಇಂಟೀರಿಯರ್ ಡಿಸೈನಿಂಗ್ ಕಂಪನಿ ನಡೆಸ್ತಾ ಇದ್ದಾರೆ. ಇನ್ನು ಈ ದಂಪತಿಗೆ ಮುದ್ದಾದ ಮಗಳು ಕೂಡ ಇದ್ದಾಳೆ. ಮಗಳಿಗೆ ಧ್ವನಿ ಅಂತ ಹೆಸರಿಟ್ಟಿದ್ದಾರೆ. ಧ್ವನಿ EPS ಕಾಲೇಜಿನಲ್ಲಿ ಡಿಗ್ರಿ ಓದ್ತಿದ್ದಾರೆ. ಮಗಳು ಧ್ವನಿ ಚಿಕ್ಕಂದಿನಿಂದಲೇ ಹಲವು ಜಾಹೀರಾತುಗಳಲ್ಲಿ ನಟಿಸಿದ್ದಾರೆ. ಇದರ ಜೊತೆಗೆ ಧ್ವನಿ ಅನೇಕ ಸಿನಿಮಾಗಳಲ್ಲಿ ಬಾಲ ಕಲಾವಿದೆಯಾಗಿ ಕೂಡ ನಟಿಸಿದ್ದಾರೆ. ನಮಸ್ಕಾರ.